ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ. ಅವರು ಆಡಿರುವಂತಹ ಮಾತಿನ ವಿರುದ್ಧ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ ಮತ್ತೊಂದು ಕಡೆ ದೂರುಗಳು ಕೂಡ ಸಲ್ಲಿಕೆಯಾಗಿದೆ. ಮಹಿಳೆಯರ ಬಗ್ಗೆ ನಟ ದರ್ಶನ್ ಅವಹೇಳನದ ಆರೋಪ. ನಟ ದರ್ಶನ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯನ್ನ ಮಾಡಲಾಗಿತ್ತು. ಈಗ ವಿವರಣೆಯನ್ನ ಕೋರಿ ಮಹಿಳಾ ಆಯೋಗದಿಂದ ನಟ ದರ್ಶನ್ಗೆ ಪತ್ರವನ್ನ ರವಾನಿಸಲಾಗಿದೆ. ದೂರಿನ ಸಂಬಂಧ ವಿವರಣೆಯನ್ನ ನೀಡಬೇಕು, ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಅಂತೇಳಿ ಮಹಿಳಾ ಆಯೋಗ ನಟ ದರ್ಶನ್ ಅವರಿಗೆ ಪತ್ರವನ್ನ ರವಾನಿಸಿರುವಂತಹದ್ದು. ಸಂಜೆಯ ಒಳಗಡೆ ನಟ ದರ್ಶನ್ಗೆ ವಿವರಣೆಯ ಪತ್ರವನ್ನ ರವಾನೆ ಮಾಡುವಂತಹ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿಗೆ ಮಹಿಳಾ ಆಯೋಗದ ಉನ್ನತ ಮೂಲಗಳ ಮಾಹಿತಿ ಸಿಕ್ಕಿರುವಂತಹದ್ದು. ಈ ಮೂಲಕ ನಟ ದರ್ಶನ್ಗೆ ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಕಾಟೇರ ಸಿನಿಮಾದ ವಿಚಾರಕ್ಕಾಗಿ ಸಂಬಂಧಪಟ್ಟಂತೆ ದರ್ಶನ್ ಅವರು ಆಡಿದಂತಹ ಮಾತು ಈಗ ಅವರನ್ನ ವಿವಾದದ ಸುಳಿಯಲ್ಲಿ ಸಿಲುಕಿಸಿರುವಂತಹದ್ದು. ಒಂದು ಕಡೆ ಮಹಿಳೆಯರು ಪ್ರತಿಭಟನೆಯನ್ನ ಮಾಡಿದ್ರು, ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ಸಲ್ಲಿಕೆ ಮಾಡಿದ್ರು, ಜೊತೆಗೆ ಫಿಲ್ಮ್ ಚೇಂಬರ್ ಅಲ್ಲೂ ಕೂಡ ದೂರು ದಾಖಲಾಗಿತ್ತು. ಈ ಬೆನ್ನಲ್ಲೇ ಮಹಿಳಾ ಆಯೋಗ ದರ್ಶನ್ ಕೊಟ್ಟಂತಹ ಆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಡಬೇಕು, ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕು ಅನ್ನುವಂತಹ ಒಂದು ಪತ್ರವನ್ನ ರವಾನೆಯನ್ನ ಮಾಡಲಿಕ್ಕಿದೆ. ಆ ಪತ್ರ ದರ್ಶನ್ ಅವರ ಕೈಗೆ ಸೇರ್ತಾ ಇದ್ದ ಹಾಗೆ ದರ್ಶನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಈ ಮೂಲಕ ಸಂಕಷ್ಟದ ಸುಳಿಯಲ್ಲಿ ದರ್ಶನ್ ಅವರು ಸಿಲುಕಿಕೊಂಡಿರುವಂತಹದ್ದು. ಉಮಾಪತಿ ಗೌಡ ಮತ್ತು ದರ್ಶನ್ ನಡುವಿನ ಈ ತಿಕ್ಕಾಟ ಮತ್ಯಾವ್ಯಾವ ಮಜಲುಗಳನ್ನು ಪಡೆದುಕೊಳ್ಳುತ್ತೆ, ಮತ್ಯಾವ್ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಈ ಮೂಲಕ ನಿರ್ಮಾಣವಾಗಿರುವಂತಹದ್ದು. ಮಹಿಳೆಯರ ಬಗ್ಗೆ ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ನಲ್ಲಿ ದರ್ಶನ್ ಆಡಿರುವಂತಹ ಮಾತು ಈಗ ಪತ್ರಕ್ಕೆ ಮಹಿಳಾ ಆಯೋಗ ಪತ್ರವನ್ನು ರವಾನಿಸಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳೀಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ಸಂಕಷ್ಟದ ಸುಳಿಯಲ್ಲಿ ನಟ ದರ್ಶನ್ ಅವರು ಸಿಲುಕಿಕೊಂಡಿದ್ದಾರೆ. ಅವರು ಆಡಿರುವಂತಹ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಆಯೋಗ ಈಗ ದರ್ಶನ್ ಅವರಿಗೆ ಪತ್ರವನ್ನ ರವಾನೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಎಂಬ ಮಾಹಿತಿ ಸಿಗ್ತಾ ಇದೆ. ಆ ಪತ್ರದಲ್ಲಿ ಏನಿದೆ, ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷಿಸಬಹುದು ಅಂತ ಹೇಳಿ ಮುರಳಿ? ಖಂಡಿತವಾಗಿಯೂ ಪ್ರೇಮ, ಯಾಕೆಂದರೆ ಪ್ರಮುಖವಾಗಿ ಈ ಪ್ರಕರಣ ಏನಿತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಆಯಾಮಗಳಲ್ಲಿ ಎರಡು ವಿಚಾರಗಳಾಗಿ ಈಗ ಪ್ರತ್ಯೇಕವಾಗಿ ದೂರ ದಾಖಲಾಗ್ತಾ ಇರುತ್ತದೆ. ಒಂದು, ಉಮಾಪತಿ ಗೌಡ ಅವರಿಗೆ ಒಂದು ಸಾರ್ವಜನಿಕ ಸಮಾವೇಶದಲ್ಲಿ ಸಾರ್ವಜನಿಕ ಸಭೆ ಏನಿತ್ತು, ಆ ಸಭೆಯಲ್ಲಿ ಕೆಟ್ಟದಾಗಿ ನಡೆಸ್ಕೊಂಡ್ರು, ಅಂದರೆ ಅವರ ವಿರುದ್ಧವಾಗಿ ಅವ್ಯಾಚ ಪದಗಳನ್ನು ಬಳಸಿ ನಿಂದನೆಯನ್ನು ಮಾಡಿದ್ರು ಅಂತೇಳಿ ಒಂದು ಆರೋಪ ಇತ್ತು. ಆರೋಪಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರತ್ಯೇಕವಾಗಿ ಒಂದು ಪ್ರಕರಣಗಳು ದಾಖಲಾಗಿದ್ದವು. ಅದು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ NCR ಅನ್ನು ದಾಖಲು ಮಾಡಿರುವಂಥದ್ದು. ಅದನ್ನು ಹೊರತುಪಡಿಸಿ ಮಂಡ್ಯದ ಒಂದು ಸಕ್ಸಸ್ ಮೀಟ್ ಏನಿತ್ತು, ಅಂದರೆ ಅವರ 25ನೇ ವರ್ಷದ ಒಂದು ಸಮಾರಂಭ ಏನಿತ್ತು, ಸಮಾರಂಭದಲ್ಲಿ ವೇದಿಕೆ ಮೇಲೆ ಸಾರ್ವಜನಿಕ ಬಹಿರಂಗವಾಗಿ ಒಬ್ಬ ಮಹಿಳೆಯ ವಿರುದ್ಧವಾಗಿ ಅವೈಚ್ಯ ಶಬ್ದಗಳನ್ನು ಏನು ಬಳಸಿದ್ರು, ಜೊತೆಗೆ ಕೆಟ್ಟ ಕೆಟ್ಟ ಪದಗಳನ್ನು ಕೂಡ ಬಳಸ್ಕೊಂಡ್ರು. ಯಾಕೆಂದರೆ ಮಹಿಳೆಯನ್ನ ತುಂಬ ತುಚ್ಛವಾಗಿ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನೋ ವಿಚಾರಕ್ಕೋಸ್ಕರ ಈಗ ಒಂದು ದೂರು ದಾಖಲಾಗಿತ್ತು. ಅಂದರೆ ನಿನ್ನೆ ಮಹಿಳಾ ಆಯೋಗಕ್ಕೆ ದೂರು ದಾಖಲಾಗುತ್ತೆ, ಇವತ್ತು ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಗೆ ದಾಖಲಾಯಿತು. ಅದಾದ ನಂತರ RR ನಗರದಲ್ಲಿ ಎರಡು ಪ್ರತ್ಯೇಕವಾಗಿ ಪ್ರಕರಣಗಳು, ಟೋಟಲ್ 4 ಪ್ರಕರಣಗಳು ದಾಖಲಾಗಿರುವಂಥದ್ದು. ಅದರಲ್ಲಿ ಮಹಿಳಾ ಆಯೋಗಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಏನಿತ್ತು, ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಏನಾದರೂ ಈ ರೀತಿಯಲ್ಲಿ ಸಾರ್ವಜನಿಕವಾಗಿ ಅವಮಾನ ಆಗುವಂಥದ್ದು, ಅಪಮಾನಕರ ಆಗುವಂಥದ್ದು, ತುಚ್ಛವಾಗಿ ನಡೆಸ್ಕೊಳ್ಳುವಂಥದ್ದು, ಈ ರೀತಿ ಏನಾದರೂ ಆದರೆ ಅದನ್ನು ಪ್ರಶ್ನಿಸುವಂಥ ಅಧಿಕಾರ ಮಹಿಳಾ ಆಯೋಗಕ್ಕೆ ಇರುತ್ತೆ. ಸಾಮಾನ್ಯವಾಗಿ ಮಹಿಳಾ ಆಯೋಗ ಅವರಿಗೆ ಬಂದಂಥ ದೂರ ಏನಿತ್ತು, ಅಂದರೆ ಇವರು ಸುಮೋಟೋವನ್ನು ದಾಖಲು ಮಾಡಿಕೊಂಡೇ ಪ್ರಕರಣವನ್ನು ಇನ್ನು ತನಿಖೆಯನ್ನು ಮಾಡಬೇಕಾಯಿತು. ಆದರೆ ಸುಮೋಟೋವನ್ನು ದಾಖಲು ಮಾಡ್ಕೊಳ್ತಾ ಇದ್ದ ಸಂದರ್ಭದಲ್ಲಿ ಒಂದು ಸಂಘಟನೆ ಒಂದು ದೂರನ್ನು ಕೊಟ್ಟಿತ್ತು. ದೂರನ್ನು ಆಧರಿಸಿ ಈಗ ಮಹಿಳಾ ಆಯೋಗ ಅವರಿಗೆ ನೋಟಿಸನ್ನು ಕೊಟ್ಟು ಅದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೇಳುವಂತಹ ಸಾಧ್ಯತೆಗಳಿರುವಂಥದ್ದು. ಅಂದರೆ ಮಹಿಳಾ ಆಯೋಗಕ್ಕೆ ಅವರನ್ನು ಬುಲಾವ್ ಮಾಡುವಂಥದ್ದು, ಬುಲಾವನ್ನು ಕೊಟ್ಟು ಅದರ ಬಗ್ಗೆ ಹೇಳಿಕೆಯನ್ನು ಕೊಡಿ ಅಂತ ಹೇಳಿ ಒಂದು ಕಾಲಾವಕಾಶವನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ನಾವು ನೋಡಿದ್ವಿ, ಯಾರಾದರೂ ಈ ರೀತಿಯಲ್ಲಿ ಮಹಿಳೆಯರ ಬಗ್ಗೆ ತುಚ್ಛವಾಗಿ ನಡ್ಕೊಂಡಿದ್ರೆ ಅವರಿಗೆ ನೋಟಿಸ್ ಅನ್ನು ಕೊಟ್ಟು ಅವರ ಹೇಳಿಕೆಗಳನ್ನ ಅವರ ಕೇಂದ್ರ ಕಚೇರಿಗೆ ಕರೆಸ್ಕೊಂಡು ದಾಖಲು ಮಾಡ್ಕೊಳ್ಳುವಂತ ಪ್ರಕರಣಗಳನ್ನ ನೋಡಿದ್ವಿ. ಅದು ಏನು ಮಹಿಳಾ ಆಯೋಗದ ವಿಚಾರ. ಆದರೆ ಇನ್ನು ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ಪ್ರಕರಣಗಳಿತ್ತು, 3 ಪ್ರಕರಣಗಳಿತ್ತು. 3 ಪ್ರಕರಣಗಳನ್ನು ಕೂಡ ಪ್ರತ್ಯೇಕವಾಗಿ NCRಗಳನ್ನು ದಾಖಲು ಮಾಡ್ಕೊಂಡಿದ್ದಾರೆ. NCR ದಾಖಲು ಮಾಡಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯ ವಿಚಾರಗಳು ನಡೀತವೆ, ಆ ಎಲ್ಲ ಪ್ರಕರಣಗಳನ್ನು ಕೂಡ ಒಂದು ತನಿಖಾ ಸಂಸ್ಥೆಗೆ ಏನಾದರೂ ಕೊಟ್ಟು ಅಲ್ಲಿ ಹೇಳಿಕೆಗಳನ್ನು ದಾಖಲು ಮಾಡಬೇಕಾ. ಯಾಕಂದರೆ ಎಲ್ಲ ಪ್ರಕರಣಗಳು ಕೂಡ ಒಂದೇ ಆಗಿರುವಂಥದ್ದು, ಎಲ್ಲ ದೂರುಗಳು ಕೂಡ ಒಂದೇ ಏನು ಮಾನದಂಡವನ್ನು ಇಟ್ಕೊಂಡು ದೂರನ್ನು ದಾಖಲು ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಒಂದೇ ತನಿಖಾ ಸಂಸ್ಥೆಯ ಮೂಲಕ ಏನಾದರೂ ಹೇಳಿಕೆಗಳನ್ನು ದಾಖಲು ಮಾಡ್ಕೋಬೇಕಾ, ಇಲ್ಲ ಪ್ರತ್ಯೇಕವಾಗಿ ಪ್ರತಿಯೊಂದು ಪೊಲೀಸ್ ಠಾಣೆಗೆ ಹೋಗಿ ಹೇಳಿಕೆಯನ್ನು ದಾಖಲು ಮಾಡಬೇಕಾ, ಈ ಎಲ್ಲ ವಿಚಾರಗಳು ಕೂಡ ಒಂದು ಚರ್ಚೆ ನಡೀತಾ ಇದೆ. ಮುಂದಿನ ದಿನ
ದಿನಗಳಲ್ಲಿ ಅದು ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಸಿಕ್ಕುವಂತ ಸಾಧ್ಯತೆಗಳಿದೆ. ಒಟ್ಟಿನಲ್ಲಿ ದರ್ಶನ್ ಅವರಿಗೆ ಈ ರೀತಿಯ ಅಂದ್ರೆ ಒಂದು ಸಾರ್ವಜನಿಕ ಸಮಾರಂಭದಲ್ಲಿ ಮಾತಾಡಿದಂತ ಮಾತುಗಳೇ ಈಗ ಮುಳುವಾಗಿ ಕಾಡ್ತಾ ಇರುವಂತದ್ದು. ಪ್ರೇಮ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇರುವಂತಹದ್ದು. ಈಗ ನಟ ದರ್ಶನ್ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಈ ಬೆನ್ನಲ್ಲೇ ಮಹಿಳಾ ಆಯೋಗ ಕ್ಲಾರಿಫಿಕೇಶನ್ ಅನ್ನ ಕೇಳಿ ಪತ್ರವನ್ನು ರವಾನಿಸಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ.